ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಫಸ್ಟ್ PUC 2024-25 ಮ್ಯಾಥಮೆಟಿಕ್ಸ್ ಮಾಡೆಲ್ ಕ್ವೆಶನ್ ಪೇಪರ್ 3 ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಪೇಪರ್ 1 ಮತ್ತು ಪೇಪರ್ 2 ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಸೊ ಇವಾಗ ಪೇಪರ್ 3 ಸಾಲ್ವ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ನೆವರ್ ರಿಗ್ರೆಟ್ ಅ ಡೇ ಇನ್ ಯುವರ್ ಲೈಫ್. ಗುಡ್ ಡೇಸ್ ಗಿವ್ ಯು ಹ್ಯಾಪಿನೆಸ್, ಬ್ಯಾಡ್ ಡೇಸ್ ಗಿವ್ ಯು ಎಕ್ಸ್ಪೀರಿಯನ್ಸ್, ವರ್ಸ್ಟ್ ಡೇಸ್ ಗಿವ್ ಯು ಲೆಸನ್ಸ್ ಆ್ಯಂಡ್ ಬೆಸ್ಟ್ ಡೇಸ್ ಗಿವ್ ಯು ಮೆಮರೀಸ್ ಅಂತ. ಅಂದರೆ ನೋಡಿ, ಜೀವನದಲ್ಲಿ ಒಂದು ದಿನವೂ ವಿಷಾದಿಸಬಾರ್ದಂತೆ. ಯಾಕಂದರೆ ಒಳ್ಳೆಯ ದಿನಗಳು ಏನು ಮಾಡ್ತವೆ, ನಮಗೆ ಸಂತೋಷವನ್ನು ಕೊಡುತ್ತವೆ, ಮತ್ತು ಕೆಟ್ಟ ದಿನಗಳು ಏನು ಮಾಡ್ತವೆ, ಅನುಭವವನ್ನು ನೀಡುತ್ತವೆ. ಅದೇ ಥರ ಕೆಟ್ಟ ದಿನಗಳು ಏನು ಮಾಡ್ತವೆ, ನಮಗೆ ಪಾಠಗಳನ್ನು ಕೂಡ ನೀಡುತ್ತವೆ, ಮತ್ತು ಉತ್ತಮ ದಿನಗಳು ಏನು ಮಾಡ್ತವೆ, ನಮಗೆ ನೆನಪುಗಳನ್ನು ನೀಡುತ್ತದೆ. ಸೊ ಪ್ರತಿಯೊಂದನ್ನು ನಾವು ಸ್ವೀಕರಿಸಬೇಕು. ಒಳ್ಳೆಯ ದಿನಗಳ ಸಂತೋಷ ಬಂದಾಗ ಸಂತೋಷನ ಸ್ವೀಕರಿಸಬೇಕು, ಕೆಟ್ಟ ದಿನಗಳು ಬಂದಾಗ ಅನುಭವ ಅಂತ ತಿಳ್ಕೊಬೇಕು. ಅದನ್ನು ನಮ್ಗೆ ಕೆಟ್ಟದ್ದು ಅಂತ ಅನ್ಕೋಕ್ಕಿಂತ ಅದು ನಮಗೊಂದು ಅನುಭವ ಥರ ತೊಗೊಂಡ್ರೆ ನಾವು ಜೀವನದಲ್ಲಿ ಖುಷಿಯಾಗಿರ್ಬೋದು ಅಂತ. ಇಲ್ಲಿ ನೋಡಿ, ಫಸ್ಟ್ PUC ಮ್ಯಾಥಮೆಟಿಕ್ಸ್ ಮಾಡೆಲ್ ಪೇಪರ್ 3. ಸೊ 2024-25 ಮಾಡೆಲ್ ಪೇಪರು ಥರ್ಡ್ ಪೇಪರ್. ನೋಡಿ, ಆಲ್ರೆಡಿ 2 ಪೇಪರ್ಸನ್ನು ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಇವಾಗ ಥರ್ಡ್ ಪೇಪರ್. ಸೊ ಇದರಲ್ಲಿ ಪಾರ್ಟ್ ಎ ನೋಡಿ. ಪಾರ್ಟ್ ಎ ಅಲ್ಲಿ 15 ಕ್ವಶನ್ಸು MCQ ಇರುತ್ತೆ, ಮತ್ತು 5 ಕ್ವಶನ್ಸು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು. ಸೊ ಇವಾಗ ನೋಡಿ, ಆನ್ಸರ್ ಆಲ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ 15 × 1 is 15. ಅಂದರೆ 15 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರಿ 1 ಮಾರ್ಕ್ಸ್. ಸೊ ಟೋಟಲ್ ಮಾರ್ಕ್ಸು 15 ಕ್ವಶನ್ಸ್ MCQ ಕ್ವಶನ್. ನೋಡಿ, ಫಸ್ಟ್ ಕ್ವಶನ್ ಏನಿದೆ MCQ ಅಲ್ಲಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ ಅಂತ. ಸೊ ಫಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್. ಸೊ 4 ಆಪ್ಷನ್ ಕೊಟ್ಟಿದ್ದಾನೆ, ಅದರಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ ಕೇಳ್ತಿದ್ದಾನೆ. ಸಾರಿ, ನಾಟ್ ಕರೆಕ್ಟ್ ಇನ್ ದ ಸೆನ್ಸ್ ಯಾವುದು ಕರೆಕ್ಟ್ ಇಲ್ಲ ಅಂತ. ನೋಡಿ, ಯಾವುದು ಕರೆಕ್ಟ್ ಇಲ್ಲ ಅಂತ ಫಸ್ಟ್ ನೋಡೋಣ. ದ ಸೆಟ್ Q ಆಫ್ ರ್ಯಾಷನಲ್ ನಂಬರ್ ಈಸ್ ಅ ಸಬ್ಸೆಟ್ ಆಫ್ ದ ಸೆಟ್ R ಆಫ್ ರಿಯಲ್ ನಂಬರ್ಸ್ ಅಂತ. ನೋಡಿ, ಇಲ್ಲೇನಾಗುತ್ತೆ, ರಿಯಲ್ ನಂಬರ್ಸ್ ಅಂದರೆ ಏನಿದೆ ನಮಗೆ ನೋಡೋಣ. ಫಸ್ಟ್ ರಿಯಲ್ ನಂಬರ್ಸ್. ಸೊ ರಿಯಲ್ ನಂಬರ್ಸಲ್ಲಿ ಎಲ್ಲ ನಂಬರ್ಸು ಇನ್ಕ್ಲೂಡ್ ಆಗುತ್ತೆ. ನ್ಯಾಚುರಲ್ ನಂಬರ್ಸ್ ಬರುತ್ತೆ, ಹೋಲ್ ನಂಬರ್ಸ್ ಇರುತ್ತೆ, ನೆಕ್ಸ್ಟ್ ಯಾವ್ದು ಬರುತ್ತೆ, ಹೋಲ್ ನಂಬರು, ಮತ್ತು ಇಂಟೀಜರ್ ಕೂಡ ಬರುತ್ತೆ. ಇಂಟೀಜರ್ ಮತ್ತು ರ್ಯಾಷನಲ್ ಮತ್ತು ಇರ್ಯಾಷನಲ್ ಮತ್ತು ಪ್ರೈಮ್ ನಂಬರ್ ಎಲ್ಲ ಇನ್ಕ್ಲೂಡ್ ಆಗಿಬಿಟ್ಟು ಏನಾಗಿರುತ್ತೆ ನಮಗೆ ಇದು ರಿಯಲ್ ನಂಬರ್ಸ್ ಇರುತ್ತೆ. ಸೊ ಇಲ್ಲೇನು ಕೇಳ್ತಿರೋದು ಅವನು, ಸೆಟ್ Q ಆಫ್ ಅ ರ್ಯಾಷನಲ್ ನಂಬರ್. ಅಂದರೆ ಇಲ್ಲಿ ರ್ಯಾಷನಲ್ ನಂಬರ್ ಅನ್ನೋದು ಏನು ಹೇಳ್ತಿದ್ದಾನೆ, Q ಅಂತ. ರ್ಯಾಷನಲ್ ನಂಬರ್ ಈಸ್ ಅ Q ಅಂತ. ಈಸ್ ಸಬ್ಸೆಟ್ ಆಫ್ ದ ಸೆಟ್ R ಆಫ್ ರಿಯಲ್ ನಂಬರ್. ಸೊ ಇದೇನಿದೆ, Q ಈಸ್ ಅ ಸಬ್ಸೆಟ್ ಆಫ್ R ಅಂತ ಆಗುತ್ತೆ. ಏನಕ್ಕಂದರೆ ನೋಡಿ, ರಿಯಲ್ ನಂಬರ್ಸಲ್ಲಿ ರ್ಯಾಷನಲ್ ನಂಬರ್ ಇದಿಲ್ಲ. ಸೊ ಅಫ್ಕೋರ್ಸ್ ರ್ಯಾಷನಲ್ ನಂಬರ್ ಈಸ್ ಸಬ್ಸೆಟ್ ಆಫ್ ರಿಯಲ್ ನಂಬರ್ ಅಂತ. ಅದೇ ಥರ ನೋಡಿ, ನೆಕ್ಸ್ಟ್ ಆಪ್ಷನ್ ಬಿ ಇದೆ. ಸೊ ಆಪ್ಷನ್ ಬಿ ಏನಿದೆ, ಇಫ್ x ಈಸ್ ಅನ್ ಈವನ್ ನ್ಯಾಚುರಲ್ ನಂಬರ್ ಈಸ್ ಅ ಸಬ್ಸೆಟ್ ಆಫ್ x ಈಸ್ ಅನ್ ಇಂಟೀಜರ್ ಅಂತ. ನೋಡಿ, ಫಸ್ಟ್ ಒನ್ ನೋಡಿದ್ವಿ ಆಪ್ಷನ್. ಸೊ ಫಸ್ಟ್ ಒನ್ ಕರೆಕ್ಟ್ ಆಗುತ್ತೆ. ಸೆಕೆಂಡ್ ಒನ್ನು x ಈಸ್ ಎ ಈವನ್ ನ್ಯಾಚುರಲ್ ನಂಬರ್ ಅಂತ. ನೋಡಿ, x ಈಸ್ ಅ ಈವನ್ ನ್ಯಾಚುರಲ್ ನಂಬರ್. ಸೊ x ಈಸ್ ಎ ಈವನ್ ನ್ಯಾಚುರಲ್ ನಂಬರ್ ಅಂತಂದರೆ ಏನಾಗುತ್ತೆ, ನಮಗೆ 2 ಬರುತ್ತೆ, 4 ಬರುತ್ತೆ. ನ್ಯಾಚುರಲ್ ನಂಬರ್ ಅಂದರೆ ಎಕ್ಸೆಪ್ಟ್ 0 ಬರೋದಿಲ್ಲ, ಎಕ್ಸ್ಕ್ಲೂಡಿಂಗ್ 0 ಆಗುತ್ತೆ, ಇನ್ಫಿನಿಟಿವರೆಗೂ ಇರುತ್ತೆ. ಬಟ್ ಅವನು ಹೇಳ್ತಿರೋದು ಈವನ್ ನ್ಯಾಚುರಲ್ ಅಂದರೆ 2, 4, 6, 8, ಸೋ ಆನ್, ಈ ಥರ. ಆಮೇಲೆ ಇನ್ನೊಂದು ಏನು ಹೇಳ್ತಿದ್ದಾನೆ, x ಈಸ್ ಆನ್ ಇಂಟೀಜರ್. ಸೊ ನೋಡಿ, x ಈಸ್ ಆನ್ ಇಂಟೀಜರ್. ಸೊ x ಈಸ್ ಆನ್ ಇಂಟೀಜರ್ ಅಂದರೆ ಏನೇನು ಬರುತ್ತೆ ನೋಡಿ, ಮೈನಸ್ಸು ಮತ್ತು ಪ್ಲಸ್ಸು ಮತ್ತು 0 ಎಲ್ಲ ಇನ್ಕ್ಲೂಡ್ ಆಗುತ್ತೆ. 0, 1, 2, 3, 4, ಸೋ ಆನ್. ನೋಡಿ, ಇವಾಗ ಏನು ಹೇಳಿದೆ, ಇದು x ಈಸ್ ಎ ಈವನ್ ನ್ಯಾಚುರಲ್ ನಂಬರ್ ಅಂದರೆ 2, 4, 6, 8 ಬರುತ್ತೆ. x ಈಸ್ ಆನ್ ಇಂಟೀಜರ್ ಅಂದರೆ
ಮೈನಸ್ ವ್ಯಾಲ್ಯೂಸ್ ಮತ್ತು ಪ್ಲಸ್ ವ್ಯಾಲ್ಯೂಸ್ ಮತ್ತು ಝೀರೋ ಎಲ್ಲ ಬರುತ್ತೆ ಇಂಟೀಜರ್. ಸೊ ಈಸ್ ಅ ಸಬ್ಸೆಟ್ ಆಫ್, ಅಂದರೆ ನ್ಯಾಚುರಲ್ ನಂಬರ್ ಈಸ್ ಅ ಸಬ್ಸೆಟ್ ಆಫ್ ಇಂಟೀಜರ್ ಅಂತ. ಈವನ್ ನ್ಯಾಚುರಲ್ ನಂಬರ್. ಎಸ್. ಸೊ ಇಲ್ಲಿ ನೋಡಿ, therefore 2, 4, 6, 8 so on is a subset of minus 3, minus 2, minus 1, 0, 1, 2, 3, 4, sorry plus ಇದು ಮೈನಸ್ ಅಲ್ಲ, so on. ಸೊ ಸೆಕೆಂಡ್ ಏನು ಸ್ಟೇಟ್ಮೆಂಟ್ ಇದೆಯಲ್ಲ ಇದು ಕೂಡ ಕರೆಕ್ಟ್ ಆಗುತ್ತೆ. ಸೊ ಥರ್ಡ್ ಸ್ಟೇಟ್ಮೆಂಟ್ ನೋಡಿ, ಥರ್ಡ್ ಸ್ಟೇಟ್ಮೆಂಟ್ ಏನಿದೆ, if A is a set of all prime number ಅಂತ, prime that to prime divisor of 56 ಅಂತ. ಸೊ B is a set of all divisor of 56 ಅಂತ ಇದೆ. ಆಪ್ಷನ್ ಸಿ ನೋಡಿ ಏನಿದೆ, if A is a set of all prime divisor of a 56 and B set of all divisor of 56, then B is a subset of A ಅಂತ. ಎ ಅಂತಂದರೆ ಸೆಟ್ ಆಫ್ ಆಲ್ ಪ್ರೈಮ್ ಡಿವೈಸರ್ ಆಫ್ 56 ಇದೆ, ಬಿ ಅಂದರೆ ಸೆಟ್ ಆಫ್ ಆಲ್ ಡಿವೈಸರ್ ಆಫ್ 56. ನೋಡಿ ಥರ್ಡ್ ಸ್ಟೇಟ್ಮೆಂಟು ಡಿವೈಸರ್ ಆಫ್ 56. ಫಸ್ಟು ನೋಡಿ ಸೆಟ್ ಎ ಅಂತಂದರೆ ಎ ಈಸ್ ಈಕ್ವಲ್ ಟು ಡಿವೈಸರ್ ಆಫ್ 56. ಸೊ ಡಿವೈಸರ್ ಆಫ್ 56 ಏನೇನು ಬರುತ್ತೆ, 1, 2, 4, 7, 8, 14 and 28. Sorry, set B ಅಲ್ಲ, set B is a divisor of 56. set A ಅಂದರೆ ಪ್ರೈಮ್ ಡಿವೈಸರ್ ಆಫ್ 56 ಇದೆ, ಪ್ರೈಮ್ ಡಿವೈಸರ್ ಆಫ್ 56. ಸೊ ನೋಡಿ ಪ್ರೈಮ್ ಡಿವೈಸರ್ ಅಂತಂದರೆ 2 is a prime number, 7 is a prime number. ನೋಡಿ 4 is a not prime number. prime number ಅಂದರೆ number is divisible by itself ಆಸ್ ವೆಲ್ ಆಸ್ 1 ಅಂತ ಇದೆ. ಸೊ 2 ಏನದು ಡಿವಿಸಿಬಲ್ ಬೈ ಇಟ್ ಸೆಲ್ಫು ಮತ್ತು 1 ಇದೆ, 7 ಕೂಡ ಡಿವಿಸಿಬಲ್ ಬೈ ಇಟ್ ಸೆಲ್ಫು 1. ಸೊ 2 ಆ್ಯಂಡ್ 7. ಸೊ ಅವನು ಹೇಳಿರೋದಿಲ್ಲಿ ನೋಡಿ ಯಾವುದಕ್ಕೆ ಯಾವುದು ಸಬ್ಸೆಟ್, ಬಿ ಈಸ್ ಅ ಸಬ್ಸೆಟ್ ಆಫ್ ಎ ಅಂತ ಹೇಳ್ತಿದ್ದಾನೆ. ಬಿ ಈಸ್ ಅ ಸಬ್ಸೆಟ್ ಆಫ್ ಎ. ನೋಡಿ ಸಬ್ಸೆಟ್ ಅಂತಂದರೆ ಇದರಲ್ಲಿರೋಂಥ ಎಲ್ಲ ಎಲಿಮೆಂಟ್ಸು ಇದರಲ್ಲಿ ಇರಬೇಕಿತ್ತು, ಬಟ್ ಇಲ್ಲೇನಿದೆ ನೋಡಿ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ಬೋದಿತ್ತು. ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಕರೆಕ್ಟ್, ಬಿಕಾಸ್ ಪ್ರೈಮ್ ಡಿವೈಸರ್ ಎರಡೇ ಇದೆ 2, 7, ಬಟ್ ಡಿವೈಸರ್ ಸೆಟ್ ಬಿ ಅನ್ನೋದಿದೆಯಲ್ಲ ಡಿವೈಸರ್ ಆಫ್ 56 is a 1, 2, 4, 7, 8, 14, 28 ಇದೆ. ಸೊ ದಿಸ್ ಇಸ್ ನಾಟ್ ಅ ಕರೆಕ್ಟ್. ಸೊ ಥರ್ಡ್ ಸ್ಟೇಟ್ಮೆಂಟ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ಏನಿತ್ತು ನಮಗೆ ರೈಟ್ ಸ್ಟೇಟ್ಮೆಂಟ್, ಸೆಕೆಂಡ್ ಸ್ಟೇಟ್ಮೆಂಟ್ ರೈಟ್ ಸ್ಟೇಟ್ಮೆಂಟ್. ಸೊ ಥರ್ಡ್ ಸ್ಟೇಟ್ಮೆಂಟ್ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ನೋಡೋಣ ಫೋರ್ತ್ ಸ್ಟೇಟ್ಮೆಂಟ್ ಕೂಡ ಚೆಕ್ ಮಾಡೋಣ, ಆಮೇಲೆ ಆನ್ಸರ್ ಮಾಡೋಣ. ಫೋರ್ತ್ ಸ್ಟೇಟ್ಮೆಂಟ್ ನೋಡಿ ಏನಿದೆ, 1, 5, 9 ಈಸ್ ಅ ಸಬ್ಸೆಟ್ ಆಫ್ 1, 3, 5, 9. ಎಸ್ ನೋಡಿ ಇಲ್ಲಿದೆ 1, 5, 9 ಇದೆ. ಸೊ ಇಲ್ಲಿನೂ ಕೂಡ 1, 5, 9 ನೋಡಿ ಈಸ್ ಅ ಸಬ್ಸೆಟ್ ಆಫ್ ದಿಸ್ ಒನ್. ಸೊ ಇದರಲ್ಲಿ ಇರೋಂಥ ಎಲಿಮೆಂಟ್ಸ್ ಇದರಲ್ಲಿದೆ, ಸೊ ಸಬ್ಸೆಟ್ ಆಯಿತು. ಅಂದರೆ ಇಲ್ಲಿ ಸೆಟ್ ಎ ಅಂದರೆ 1, 5, 9 ಅಂತ, ಸೆಟ್ ಬಿ ಅಂದರೆ 1, 3, 5, 7, 9. ಸೊ ದಿಸ್ ಈಸ್ ಕರೆಕ್ಟ್. ಸೊ ಯಾವುದು ರಾಂಗ್ ಇಲ್ಲಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ ಅಂತ ಹೇಳಿದಾನಲ್ಲ. ಸೊ ಯಾವುದಾಗುತ್ತೆ ಇಲ್ಲಿ ನಮಗೆ ಆನ್ಸರು, ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಫಸ್ಟ್ ಕ್ವಶನ್ ಏನಿತ್ತು, ಸೆಟ್ ಕ್ಯೂ ಆಫ್ ಅ ರ್ಯಾಷನಲ್ ನಂಬರ್ ಈ ಸಬ್ಸೆಟ್ ಆಫ್ ದ ಸೆಟ್ ಆರ್ ಆಫ್ ಅ ರಿಯಲ್ ನಂಬರ್ ಅಂತ. ನೋಡಿ ರಿಯಲ್ ನಂಬರ್ ಅಂದರೆ ನ್ಯಾಚುರಲ್ ಇರುತ್ತೆ, ಹೋಲ್ ನಂಬರ್ ಇರುತ್ತೆ, ಇಂಟೀಜರ್, ರ್ಯಾಷನಲ್, ಇರ್ಯಾಷನಲ್, ಪ್ರೈಮ್ ನಂಬರ್ಸ್ ಎಲ್ಲ ನಂಬರ್ಸು ಬರುತ್ತೆ ನೋಡಿ. ಸೊ ರ್ಯಾಷನಲ್ ನಂಬರ್ ಅಂದರೆ ಕ್ಯೂ ಈಸ್ ಅ ಸಬ್ಸೆಟ್ ಆಫ್ ಆರ್. ನೋಡಿ ಇಲ್ಲಿ ಯಾವುದೇ ಕೊಟ್ಟರು, natural number is also subset of real number, whole number is also subset of real number, integer is also subset of real number. ನೋಡಿ ಯಾವುದೇ ನಂಬರ್ ತಗೊಂಡ್ರು subset of the real number. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಯಿತು. ಸೆಕೆಂಡ್ ಒನ್, ಎಕ್ಸ್ ಈಸ್ ಎ ಈವನ್ ನ್ಯಾಚುರಲ್ ನಂಬರ್. ಈವನ್ ನ್ಯಾಚುರಲ್ ನಂಬರ್ ಅಂದರೆ 2, 4, 6, 8. ನೋಡಿ ಈವನ್ ಅಂದರೆ 2, 4, 6, 8 ಗೊತ್ತು. ನ್ಯಾಚುರಲ್ ನಂಬರ್ ಅಂದರೆ ಎಕ್ಸ್ಕ್ಲೂಡಿಂಗ್ 0 ನಂಬರ್ಸ್. ಮತ್ತು ಇಲ್ಲಿ ಎಕ್ಸ್ ಈಸ್ ಎ ಇಂಟೀಜರ್ ಅಂತ. ನೋಡಿ ಇಂಟೀಜರಲ್ಲಿ ಯಾವ್ದು ಬರುತ್ತೆ, ನೆಗೆಟಿವ್, ಪಾಸಿಟಿವ್ ಮತ್ತು 0 ಎಲ್ಲ ವ್ಯಾಲ್ಯೂಸ್ ಬರುತ್ತೆ. ಸೊ ಇದರಲ್ಲಿ ಅಫ್ಕೋರ್ಸ್ 2, 4, 6, 8 ಬಂದೇ ಬರುತ್ತೆ. ನೋಡಿ ಈವನ್ ನ್ಯಾಚುರಲ್ ನಂಬರ್ ಅಂದರೆ 2, 4, 6, 8 ಇದೆ. ಇಂಟೀಜರ್ ಅಂದರೆ -3 ಅಂದರೆ ಇನ್ಫಿನಿಟಿಯಿಂದ ಮೈನಸ್ಸು ಮತ್ತು 0, 1 to ಇನ್ಫಿನಿಟಿ. ಸೊ ಮಧ್ಯದಲ್ಲಿ 2, 4, 6 ಬಂದೇ 6, 8 ಈವನ್ ನಂಬರ್ಸ್ ಕೂಡ ಬರುತ್ತೆ. ಸೊ ಅದಕ್ಕೆ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್. ಬಟ್ ಥರ್ಡ್ ಸ್ಟೇಟ್ಮೆಂಟು ಎ ಅನ್ನೋದೇನಿದೆ, ಸೆಟ್ ಆಫ್ ದ ಪ್ರೈಮ್ ಡಿವೈಸರ್ ಆಫ್ 56, 2, 7 ಇದೆ.
ಬಿ ಅಂತಂದರೆ ಡಿವೈಸರ್ ಆಫ್ ದ 56. ಸೊ ಡಿವೈಸರ್ ಆಫ್ ದ 56 ಅಂತಂದಾಗ 1 2 4 7 8 14 28. ಸೊ ಸೆಟ್ ಎ ಈಸ್ ಅ ಸಬ್ಸೆಟ್ ಆಫ್ ಸೆಟ್ ಬಿ ಆಗುತ್ತೆ. ಬಟ್ ಅವ್ನು ಕೊಟ್ಟಿರೋದು ನಮಗೆ ಸೆಟ್ ಬಿ ಈಸ್ ಅ ಸಬ್ಸೆಟ್ ಆಫ್ ಎ ಅಂತ. ಸೊ ಆಗೋದಿಲ್ಲ. ಆನ್ಸರ್ ನಮ್ಗೆ ಇಲ್ಲಿದು ಕರೆಕ್ಟ್ ಆಗುತ್ತೆ. ಆಪ್ಷನ್ ಡಿ ಅಂದರೆ ಎಸ್, ದಿಸ್ ಇಸ್ ಅ ಸಬ್ಸೆಟ್ ಆಫ್ ದಿಸ್ ಒನ್ ಅಂತ. ನೋಡಿ, ಫಸ್ಟ್ ಕ್ವಶನ್ MCQಗೆ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ, ಬೇಸಿಕ್ ಚೆನ್ನಾಗಿತ್ತಪ್ಪ ಅಂತಂದರೆ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು ಇಲ್ಲಿ. ನೆಕ್ಸ್ಟ್ ನೋಡಿ, ಸೆಕೆಂಡ್ ಕ್ವಶನ್ ಏನಿದೆ, ಲೆಟ್ ಎ ಸೆಟ್ ಎ ಈಸ್ ಈಕ್ವಲ್ ಟು 1, 2, 3, 4, 5 ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ. ಆಪ್ಷನ್ ಎ ಏನಿದೆ, 3, 4 ಈಸ್ ಅ ಸಬ್ಸೆಟ್ ಆಫ್ ಎ, 3, 4 ಬಿಲಾಂಗ್ಸ್ ಟು ಎ. ಆಪ್ಷನ್ ಸಿ 3 ಬಿಲಾಂಗ್ಸ್ ಟು ಎ, ಆಪ್ಷನ್ ಡಿ 4 ಬಿಲಾಂಗ್ಸ್ ಟು ಎ ಅಂತ. ನೋಡಿ, ಇಲ್ಲಿ ಸೆಟ್ ಎ ಯಲ್ಲಿ ಯಾವುದಿದೆ, 1 ಇದೆ. ಸೊ 1 ಬಿಲಾಂಗ್ಸ್ ಟು ಎ ಆಗುತ್ತೆ ಕರೆಕ್ಟು, ಮತ್ತು 2 ಬಿಲಾಂಗ್ಸ್ ಟು ಎ ಆಗುತ್ತೆ. ಅದೇ ಥರ 3, 4 ಬಿಲಾಂಗ್ಸ್ ಟು ಎ ಆಗುತ್ತೆ. ಅದೇ ಥರ 5 ಬಿಲಾಂಗ್ಸ್ ಟು ಎ ಆಗುತ್ತೆ. ಆದರೆ 3 ನಾಟ್ ಬಿಲಾಂಗ್ಸ್ ಟು ಎ. ಏನಕ್ಕಂದರೆ ನೋಡಿ, 3, 4 ಬಿಲಾಂಗ್ಸ್ ಟು ಎ ಇದೆ, ಬಟ್ ಪರ್ಟಿಕ್ಯುಲರ್ಲಿ 3 ನಾಟ್ ಬಿಲಾಂಗ್ಸ್ ಟು ಎ, ಪರ್ಟಿಕ್ಯುಲರ್ಲಿ 4 ನಾಟ್ ಬಿಲಾಂಗ್ಸ್ ಟು ಎ. ನೋಡಿ, ಇದೆರಡು ರಾಂಗ್ ಆಯಿತು. ಸೊ ಇಲ್ಲಿ 3, 4 ಬಿಲಾಂಗ್ಸ್ ಟು ಎ ಇದೆ, ಎಸ್ ಇದೆ. ಆದರೆ 3, 4 ಈಸ್ ಅ ಸಬ್ಸೆಟ್ ಆಫ್ ಎ ಇದೆ, ಆಗೋದಿಲ್ಲ. ಏನಕ್ಕಂದರೆ ಸಪ್ರೇಟಾಗಿ ನಾವು 3 ತೊಗೊಂಡಾಗ 3 ಇಸ್ ನಾಟ್ ಬಿಲಾಂಗ್ಸ್ ಟು ಎ, ಈವನ್ 4 ತೊಗೊಂಡಾಗ 4 ಇಸ್ ನಾಟ್ ಬಿಲಾಂಗ್ಸ್ ಟು ಎ. ಸೊ ಇದು ಕರೆಕ್ಟ್ ರಾಂಗ್ ಆಗುತ್ತೆ ಫಸ್ಟ್ ಆಪ್ಷನ್. ಸೊ ಯಾವುದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. 3, 4 ಬಿಲಾಂಗ್ಸ್ ಟು ಸೆಟ್ ಎ. ನೋಡಿ, ಇಲ್ಲಿ ನೋಡಬೇಕು, ಈ ಥರ ಪೇರ್ ಕೊಟ್ಟಾಗ ಪೇರ್ ಬಿಲಾಂಗ್ಸ್ ಟು ಸೆಟ್ ಆಗುತ್ತೆ, ಬಟ್ ಪರ್ಟಿಕ್ಯುಲರ್ ನಂಬರ್ ತೊಗೊಂಡ್ರೆ ದಟ್ ಈಸ್ ನಾಟ್ ಬಿಲಾಂಗ್ಸ್ ಟು. ನೋಡಿ, 3 ನಾಟ್ ಬಿಲಾಂಗ್ಸ್ ಟು, ಈವನ್ 4 ನಾಟ್ ಬಿಲಾಂಗ್ಸ್ ಟು, ಬಟ್ 1 ಬಿಲಾಂಗ್ಸ್ ಟು ಎ, ಮೇಲೆ 2 ಬಿಲಾಂಗ್ಸ್ ಟು ಎ, 5 ಬಿಲಾಂಗ್ಸ್ ಟು ಎ, ಬಟ್ ಫುಲ್ ಪೇರ್ 3, 4 ಬಿಲಾಂಗ್ಸ್ ಟು ಎ ಆಗಿರುತ್ತೆ. ನೋಡಿ, ಇಲ್ಲಿ ಯಾವ್ದು ಬರುತ್ತೆ ನಮಗೆ? ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್ ಸೆಕೆಂಡ್ ಕ್ವಶನ್ಗೆ. ನೆಕ್ಸ್ಟ್ ನೋಡಿ, ಥರ್ಡ್ ಕ್ವಶನ್. ದ ಟರ್ಮಿನಲ್ ಸೈಡ್ ಆಫ್ ಆನ್ ಆ್ಯಂಗಲ್ ಥೀಟಾ in standard position passes through the point 3, -4 as in the following figure. ನೋಡಿ, ಇಲ್ಲಿ ಕೊಟ್ಟಿದ್ದಾನೆ. then sin theta is equal to ಆಪ್ಷನ್ ಎ -3/4, ಆಪ್ಷನ್ ಬಿ 3/5, ಆಪ್ಷನ್ ಸಿ -4/5, ಆಪ್ಷನ್ ಡಿ -3/4. ಸೊ ಇಲ್ಲಿ ಕೊಟ್ಟಿರೋದು ನೋಡಿ, ಲೆಟ್ ಥೀಟಾ ಬಿ ದ ಏನಿದೆ ನಮಗೆ, ಲೆಟ್ ಥೀಟಾ ಬಿ measure of the angle in standard position. ಮೇಲ್ ಕೊಟ್ಟಿದ್ದಾನಲ್ಲ ಅದೇ ಸ್ಟ್ಯಾಂಡರ್ಡ್ ಪೊಸಿಷನ್ passes through the point ಏನಿದೆ 3, -4. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ನಮಗೆ 3 ಆಗುತ್ತೆ, ವೈ ವ್ಯಾಲ್ಯೂ ಏನಾಗುತ್ತೆ -4. ಇವಾಗ ನೋಡಿ, ರೇಡಿಯಸ್ ಏನಿದೆ ನಮಗೆ ಒ ಬಿ. ಇಲ್ಲಿ ಫಾರ್ಮುಲಾ ಏನಿದೆ, ಡಿಸ್ಟೆನ್ಸ್ ಫಾರ್ಮುಲಾ ಆರ್ ಈಸ್ ಈಕ್ವಲ್ ಟು √x2 - x1. ನೋಡಿ, ಎಕ್ಸ್ ಇಲ್ಲಿ ಒರಿಜಿನಿಂದ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಏನಾಗುತ್ತೆ ಒರಿಜಿನ್ ಪಾಯಿಂಟ್ಸ್ ಏನಾಗುತ್ತೆ 0, 0, 0, 0. ಸೊ ಇಲ್ಲೇನಾಗುತ್ತೆ, ಇದು x2 y2 x1 y1. ಸೊ x2 - x1 ಏನಾಗುತ್ತೆ 3 - 0 ಹೋಲ್ ಸ್ಕ್ವೇರ್ ಪ್ಲಸ್ -4 - 0 ಹೋಲ್ ಸ್ಕ್ವೇರ್. ಸೊ ರೇಡಿಯಸನ್ನು ಫೈಂಡ್ ಮಾಡ್ಕೋಬೇಕು. ಅಂದರೆ ರೇಡಿಯಸ್ ಅಂದರೆ ಯೂಸಿಂಗ್ ದ ಡಿಸ್ಟೆನ್ಸ್ ಫಾರ್ಮುಲಾ ಅಂತ. ಸ್ಕ್ವೇರ್ ರೂಟ್ 3 - 0 is a 3 square ಪ್ಲಸ್ -4 - 0 is a -4, -4 ಹೋಲ್ ಸ್ಕ್ವೇರ್ is a 4 square ಅಂತ. ಅಂದರೆ ಮೈನಸನ್ನು ಈವನ್ ನಂಬರ್ ಆಫ್ ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಅದು ಪಾಸಿಟಿವ್ ಬರುತ್ತೆ. ಆರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 3 3 is a 9 ಪ್ಲಸ್ 4 4 is a 16. ಸೊ ಆರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 9 + 16 is a 25. ಸೊ ಆರ್ ಈಸ್ ಈಕ್ವಲ್ ಟು ಏನಾಗುತ್ತೆ 5 ಅಂತ. ಸೊ ಇವಾಗ ಸೈನ್ ತೀಟಾ ಮಾತ್ರ ಕೇಳಿದ್ದಾನೆ. ಸೊ ಅದು ಯಾವುದು ಕೇಳ್ತಾನೆ ಅದು ಫೈನ್ ಮಾಡ್ಕೋಬೇಕು. ಸೈನ್ ತೀಟಾ ಏನಾಗುತ್ತೆ ನಮಗೆ ಇಲ್ಲಿ, ಸೈನ್ ತೀಟಾ ಈಸ್ ಈಕ್ವಲ್ ಟು
ವೈ ಬೈ ಆರ್ ಅಂತ. ಸೊ ವೈ ವ್ಯಾಲ್ಯೂ ಏನಿದೆ ನಮಗೆ -4, ಆರ್ ವ್ಯಾಲ್ಯೂ ಏನಿದೆ ನಮಗೆ 5. ಅದೇ ಥರ ಕಾಸ್ ಥೀಟಾ ಕೇಳಿದರೆ ಎಕ್ಸ್ ಬೈ ಆರ್ ಬರುತ್ತೆ, ಟ್ಯಾನ್ ಥೀಟಾ ಕೇಳಿದರೆ ವೈ ಬೈ ಎಕ್ಸ್ ಅಂತ. ಸೊ ಇಲ್ಲಿ ನಮ್ಗೆ ಕೇಳಿರೋದು ಸೈನ್ ಥೀಟಾ. ಸೊ ಸೈನ್ ಥೀಟಾ ಏನಾಗುತ್ತೆ, ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್, -4/5 ಅಂತ. ಕ್ವಶನ್ ಏನಿತ್ತು ಅಂತ ನೋಡೋಣ. ನೋಡಿ ಏನಿದೆ, ದ ಟರ್ಮಿನಲ್ ಸೈಡ್ ಆಫ್ ಆ್ಯಂಗಲ್ ಥೀಟಾ ಇನ್ ಸ್ಟ್ಯಾಂಡರ್ಡ್ ಪೊಸಿಷನ್ ಪಾಸಸ್ ಥ್ರೂ ದಿ ಪಾಯಿಂಟ್ 3, -4 ಆ್ಯಸ್ ಇನ್ ದ ಫಾಲೋವಿಂಗ್ ಫಿಗರ್, ದೆನ್ ಸೈನ್ ಥೀಟಾ ಅಂತ ಕೇಳಿದ್ದ. ಸೊ ಥೀಟಾ ಬಿ ದ ಮೇಜರ್ ಆಫ್ ದಿ ಆ್ಯಂಗಲ್ ಇನ್ ಸ್ಟ್ಯಾಂಡರ್ಡ್ ಪೊಸಿಷನ್ ಪಾಸಸ್ ಥ್ರೂ ದ ಪಾಯಿಂಟ್ 3, -4. ಸೊ ಎಕ್ಸ್ ವ್ಯಾಲ್ಯೂ 3 ಇದೆ, ವೈ ವ್ಯಾಲ್ಯೂ -4. ಒರಿಜಿನಿಂದ ಸ್ಟಾರ್ಟ್ ಇದೆಯಲ್ಲ ರೇಡಿಯಸ್ ನೋಡಿ, ಒ ಬಿ ಅಂತಂದರೆ ರೇಡಿಯಸ್ ಆರ್ ಇದೆ. ಸೊ ಒರಿಜಿನಲ್ಲಿ 0,0 ಇರುತ್ತೆ, ಒರಿಜಿನಿಂದ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ x1 y1 ಈಸ್ 0,0, x2 y2 ಈಸ್ 3, -4. ಡಿಸ್ಟೆನ್ಸ್ ಫಾರ್ಮುಲಾ r ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 3 - 0 ಹೋಲ್ ಸ್ಕ್ವೇರ್, ಅಂದರೆ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. x2 ಅಂದರೆ 3 ಇದೆ, x1 0, 3 - 0 ಹೋಲ್ ಸ್ಕ್ವೇರ್ ಪ್ಲಸ್ y2 ಈಸ್ -4, y1 ಈಸ್ 0. ಸೊ r ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 3 - 0 ಹೋಲ್ ಸ್ಕ್ವೇರ್ ಈಸ್ 3 ಸ್ಕ್ವೇರ್ ಪ್ಲಸ್ -4 - 0 ಈಸ್ ಹೋಲ್ ಸ್ಕ್ವೇರ್ 4 ಸ್ಕ್ವೇರ್. ಅಂದರೆ -4 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಬರುತ್ತೆ ನೋಡಿ, ಮೈನಸ್. ಸೊ ಇವಾಗ 3 3 is 9 ಪ್ಲಸ್ 4 4 is 16. ರೂಟ್ 9 + 16 is ರೂಟ್ 25. ಸೊ ಆರ್ ಈಸ್ ಈಕ್ವಲ್ ಟು 5. ಸೈನ್ ಥೀಟಾ ಅಂದರೆ ವೈ ಬೈ ಆರ್. ಸೊ ವೈ ವ್ಯಾಲ್ಯೂ -4 ಇದೆ, ಆರ್ ವ್ಯಾಲ್ಯೂ 5. ಸೊ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಫೋರ್ತ್ ಕ್ವೆಶನ್ ಇದೆ. ಇಫ್ sin 2x ಈಸ್ ಈಕ್ವಲ್ ಟು 2 × sin x × cos x, ದೆನ್ sin 6x ಈಸ್ ಈಕ್ವಲ್ ಟು, ಆಪ್ಷನ್ ಏನಿದೆ 2 × sin x × cos x, ಆಪ್ಷನ್ ಬಿ 2 × sin 6x cos 6x, ಆಪ್ಷನ್ ಸಿ 2 × sin 3x cos 3x, ಆಪ್ಷನ್ ಡಿ sin 6x cos x ಅಂತ. ಸೊ ನೋಡಿ, ಫಸ್ಟ್ ಏನಿದೆ ನಮಗೆ sin 2x ಕೊಟ್ಟಿದ್ದಾನೆ ಅವನಿಗೆ ಕ್ವಶನಲ್ಲಿ. sin 2x ಏನಿದೆ ಅಂತೆ 2 × sin x × cos x ಅಂತ. ಸೊ ಇಲ್ಲಿ ನೋಡಿ, sin 6x ಅಂತಂದರೆ ಯಾವ ಥರ ತಗೊತೀವಿ, sin 6x ಇದನ್ನು ಯಾವುದಕ್ಕೆ ಈಕ್ವಲ್ ಆಗುತ್ತೆ, sin 2 × 3x ಅಂತ. ನೋಡಿ ಈ ಥರ ಎಕ್ಸ್ ಪ್ಲೇಸಲ್ಲಿ ಏನಾಗ್ಬಿಡುತ್ತೆ ನಮಗೆ 3x. ಸೊ sin 2 of 3x ಏನಾಗುತ್ತೆ ಇಲ್ಲಿ 2 × ಎಕ್ಸ್ ಪ್ಲೇಸಲ್ಲಿ sin 3x × cos 3x. ನೋಡಿ ಇಲ್ಲಿ ಇದನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊತೀವಿ, ಇಲ್ಲಿದೆಯಲ್ಲ ಎಕ್ಸು. ಸೊ ಎಕ್ಸ್ ಪ್ಲೇಸಲ್ಲಿ 3x ಬಂದಾಗ 2 × sin 3x cos x. ಸೊ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ಕ್ವಶನ್ ಏನಿತ್ತು, ಇಫ್ sin 2x ಈಸ್ ಈಕ್ವಲ್ ಟು 2 sin x × cos x. ಸೊ sin 6x ಏನಾಗುತ್ತೆ, 6xನ್ನು ನಾವು ಯಾವ ಥರ ಸ್ಪ್ಲಿಟ್ ಮಾಡ್ಕೊತೀವಿ, 2 × 3x ಅಂತ. ಸೊ sin 2 of 3x ಏನಾಗುತ್ತೆ ನಮಗೆ 2 × sin 3x × cos x. ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಫಿಫ್ತ್ ಕ್ವೆಶನ್ ಇದೆ. ದ ವ್ಯಾಲ್ಯೂ ಆಫ್ -1 ಟು ದಿ ಪವರ್ 4n + 2 n belongs to natural number is, ಆಪ್ಷನ್ ಎ 1, ಆಪ್ಷನ್ ಬಿ -i, ಆಪ್ಷನ್ ಸಿ i, ಆಪ್ಷನ್ ಡಿ -1 ಅಂತ. ಸೊ ನೋಡಿ ಇಲ್ಲಿ ಕೊಟ್ಟಿರೋದೇನಿದೆ, -1 ಟು ದಿ ಪವರ್ 4n + 2 ಅಂತ ಇದೆ. ಇಲ್ಲಿ ನೋಡಿ ಮೈನಸ್ ಆ್ಯಸ್ ಇಟ್ ಈಸ್. ನೋಡಿ i² ವ್ಯಾಲ್ಯೂ ಏನಿದೆ ನಮಗೆ -1 ಅಂತ. ಸೊ ಇಲ್ಲಿ ಬ್ರಾಕೆಟ್ ಒಳಗಡೆ i² ಅಂತ ತಗೋಬೇಕು. ಸೊ ಟು ದಿ ಪವರ್ 4n + 2. ಸೊ ಇಲ್ಲಿ ಮೈನಸ್ ಆ್ಯಸ್ ಇಟ್ ಈಸ್, i² ಅಂದರೆ ನೋಡಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ -i ಟು ದಿ ಪವರ್ 4n + 2. ಇಲ್ಲಿ ಮತ್ತೆ ಇದು ಸ್ಪ್ಲಿಟ್ ಮಾಡ್ಕೋಬೋದು, -i ಟು ದಿ ಪವರ್ 4n ಒಂದು, ಇನ್ನೊಂದು -i ಟು ದಿ ಪವರ್ 2. ಏನಕ್ಕಂತಂದರೆ ಇಲ್ಲಿ ನೋಡಿ a ಟು ದಿ ಪವರ್ m + n ಯಾವುದಕ್ಕೆ ಈಕ್ವಲ್ ಇದೆ, a ಟು ದಿ ಪವರ್ m × a ಟು ದಿ ಪವರ್ n. ಸೊ ಆ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊತೀವಿ. ಇಲ್ಲಿ -1 ಪ್ಲೇಸಲ್ಲಿ i² ತೊಗೊಂಡು ಇಮ್ಯಾಜಿನರಿ ನಂಬರ್ ಬರುತ್ತಲ್ಲ, i² ಈಸ್ ಈಕ್ವಲ್ ಟು -1 ಇದೆ. ಸೊ -1 ಪ್ಲೇಸಲ್ಲಿ i² ತೊಗೊಂಡಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು, -i ಟು ದಿ ಪವರ್ 4n + 2. ಸೊ -i ಟು ದಿ ಪವರ್ 4n ಅಂತಂದರೆ ನೋಡಿ ಏನಾಗುತ್ತೆ ಇಲ್ಲಿ -i ಇದೆ ಇಲ್ಲಿ. ಸೊ -i ಇಲ್ಲಿ 4n ಅಂದರೆ ಈವನ್ ನಂಬರ್ ಆಫ್ ಟೈಪ್ಸ್ ಇದೆ, ಸೊ 1 ಬರುತ್ತೆ.
ಇಂಟು ಮೈನಸ್ ಐ ಟು ದಿ ಪವರ್ ಸ್ಕ್ವೇರ್ ಅಂದರೆ ನೋಡಿ ಮೈನಸ್ ಐ ಸ್ಕ್ವೇರ್ ಅಂತ ಇದೆ. ಸೊ ಮೈನಸ್ಸನ್ನು ಸ್ಕ್ವೇರ್ ಮಾಡಿದಾಗ ಪ್ಲಸ್ ಬಂತು. ಸೊ ಐ ಸ್ಕ್ವೇರ್ ಅಂತಂದರೆ ಏನು ಬರುತ್ತೆ ನಮಗೆ ಇಂಟು -1. ಸೊ ಆನ್ಸರ್ ಏನು ಬರುತ್ತೆ -1. ಸೊ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಏನು ಮಾಡಬೇಕಿತ್ತು ಇಲ್ಲಿ ಮೈನಸ್ ಆಫ್ -1 ಅಂದರೆ ಮೈನಸ್ ಆಫ್ -1 ಅಂದರೆ ಐ ಸ್ಕ್ವೇರ್ ಇದೆ. ಸೊ ಐ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿಬಿಟ್ಟು ಮೈನಸ್ ಐ ಬಂತು. ಆಲ್ರೆಡಿ ಮೈನಸ್ ಇದೆ, ಇಲ್ಲಿ ಐ ಬಂತು. ಮೈನಸ್ ಐ ಟು ದಿ ಪವರ್ 4n + 1. ಸೊ ಯಾವ ಥರ ಸ್ಪ್ಲಿಟ್ ಮಾಡ್ಕೊಂಡ್ವಿ ಮೈನಸ್ ಐ ಟು ದಿ ಪವರ್ 4n ಇಂಟು ಮೈನಸ್ ಐ ಟು ದಿ ಪವರ್ ಸ್ಕ್ವೇರ್ ಅಂತ. ಸೊ ಮೈನಸ್ ಐ ಟು ದಿ ಪವರ್ 4n ಏನಾಗುತ್ತೆ ನಮಗೆ 1. ಸೊ ಇಲ್ಲಿ ಮೈನಸ್ ಐ ಸ್ಕ್ವೇರ್ ಇದೆ, ಮೈನಸ್ ಸ್ಕ್ವೇರ್ ಅಂದರೆ ಪ್ಲಸ್ ಬಂತು, ಐ ಸ್ಕ್ವೇರ್ ಅಂತಂದರೆ -1. ಸೊ 1 ಇಂಟು -1 ಈಸ್ ಅ -1. ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 6th ಕ್ವಶನ್ ಇದೆ. ಸಮೇಷನ್ ಆರ್ ನೋಡಿ ಆರ್ ಎಲ್ಲಿಂದ ಇದೆ 0 to n, ಆರ್ ಇಸ್ ಈಕ್ವಲ್ ಟು 0 to n ಅಂತ. ಸೊ 3 to the power r NCR is equal to ಆಪ್ಷನ್ ಎ 2 to the power n, ಆಪ್ಷನ್ ಬಿ 3 to the power n, ಆಪ್ಷನ್ ಸಿ 4 to the power n, ಆಪ್ಷನ್ ಡಿ n ಅಂತ. ಸೊ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾನೆ ಸಮೇಷನ್ r is equal to 0 to n ಅಂತ. ಸೊ 3 to the power r ಇಂಟು NCR is equal to ಕ್ವೆಶನ್ ಮಾರ್ಕ್ ಇದೆ ಏನು ಬರುತ್ತೆ ಅಂತ. ಸೊ ನಮಗೆ ಇಲ್ಲಿ ಬೈನೋಮಿಯಲ್ ಥಿಯರಮನ್ನು ಯೂಸ್ ಮಾಡ್ಕೊತೀವಿ. ವಿ ಹ್ಯಾವ್ ಬೈನೋಮಿಯಲ್ ಥಿಯರಮ್. ನೋಡಿ ಬೈನೋಮಿಯಲ್ ಥಿಯರಮ್ ಸೊ ನೋಡಿ ಏನಿದೆ ಬೈನೋಮಿಯಲ್ ಥಿಯರಮ್. ಸಮೇಷನ್ ಆರ್ ಈಸ್ ಈಕ್ವಲ್ ಟು 0 to n NCR a to the power n minus r ಇಂಟು b to the power r ಈಸ್ ಈಕ್ವಲ್ ಟು ಏನಿದೆ a ಪ್ಲಸ್ b ಟು ದಿ ಪವರ್ n ಅಂತ. ನೋಡಿ ಇಲ್ಲಿ ನಾವು ಇದೇ ಫಾರ್ಮಲ್ಲಿ ತೊಗೊಂಡ್ರೆ ಏನಾಗುತ್ತೆ ನಮಗೆ ಸಮೇಷನ್ ಆರ್ ಈಸ್ ಈಕ್ವಲ್ ಟು 0 to n NCR ಇದೆ. ಸೊ ಎ ಇಲ್ಲ ಅಲ್ಲ 1 to the power n minus r, b ಪ್ಲೇಸಲ್ಲಿ ಏನಿದೆ 3 to the power r ಈಸ್ ಈಕ್ವಲ್ ಟು ನೋಡಿ ಏನಿದೆ ಎ ಅಂತಂದರೆ 1 ಪ್ಲಸ್ ಬಿ ಅಂತಂದರೆ ಏನಿದೆ ನಮ್ಗೆ ಕಂಪೇರ್ ಮಾಡಿದಾಗ ನೋಡಿ ಬಿ ಅಂತಂದರೆ ಏನು ಬರುತ್ತೆ 3 to the power n. ಸೊ 1 + 3 is 4 to the power n. ಆಪ್ಷನ್ ಯಾವುದು ಕರೆಕ್ಟ್ ಆಗುತ್ತೆ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಕೇಳಿರೋ ಕ್ವಶನ್ ಏನಿತ್ತು ನಮಗೆ ಸಮೇಷನ್ ಆರ್ 0 to n ಇದೆ, ಆರ್ ಫ್ರಮ್ 0 to n ಇದೆ. ಸೊ 3 to the power r NCR is equal to. ಸೊ ಬೈನೋಮಿಯಲ್ ಥಿಯರಮ್ ಏನಿದೆ ಸಮೇಷನ್ r from 0 to n NCR into a to the power n minus r into b to the power r is equal to a plus b to the power n ಅಂತ. ಸೊ ಇಲ್ಲಿ ನೋಡಿ ಏನಿದೆ ಸಮೇಷನ್ ಆರ್ ಇಸ್ ಈಕ್ವಲ್ ಆರ್ ಫ್ರಮ್ 0 to n ಇದೆ, NCR ಆ್ಯಸ್ ಇಟ್ ಈಸ್. ಎ ವ್ಯಾಲ್ಯೂ ಇಲ್ಲಲ್ಲ ಇಲ್ಲಿ, ಸೊ ಅದೇನು ಮಾಡೋಣ ಎ ಅಂದರೆ 1 ಅಂತ ತಗೋಬೋದು, ಏನಿಲ್ಲ ಅಂದರೆ ಬಿಕಾಸ್ 1 ಇಂಟು ಎನಿಥಿಂಗ್ ಈಸ್ ಅದೇ ಬರುತ್ತೆ ಆನ್ಸರ್. ಸೊ 1 to the power n minus r ಇಂಟು ಬಿ ಪ್ಲೇಸಲ್ಲಿ ಏನಿದೆ 3 to the power r. ಸೊ ಇಲ್ಲಿ ಏನಿದೆ ನಮಗೆ a ಪ್ಲಸ್ b to the power n. a ಅಂತಂದರೆ 1 ಇದೆ, b ಅಂದರೆ 3. ಸೊ 4 to the power n ಅಂತ. ಸೊ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 7th ಕ್ವಶನ್. ದ ಡೈಗ್ರಾಮ್ represents two simultaneous linear inequalities on a number line. Which of the following inequalities is the solution? ನೋಡಿ ಆಪ್ಷನ್ ಎ ಏನಿದೆ -1 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಈಕ್ವಲ್ ಟು ಎಕ್ಸ್ ದೆನ್ ಲೆಸ್ ದೆನ್ 2 ಅಂತ. ಆಪ್ಷನ್ ಬಿ 2 ಲೆಸ್ ದೆನ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ -1. ಆಪ್ಷನ್ ಸಿ -1 ಗ್ರೇಟರ್ ದೆನ್ ಎಕ್ಸ್ ಗ್ರೇಟರ್ ದೆನ್ ಈಕ್ವಲ್ ಟು 2. ಆಪ್ಷನ್ ಡಿ -1 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಈಕ್ವಲ್ ಟು 2 ಅಂತ. ನೋಡಿ ಎಲ್ಲಿಂದ ಇದೆ ಫಸ್ಟು ಎಕ್ಸ್ ಅಕಾರ್ಡಿಂಗ್ ಟು ದ ಡೈಗ್ರಾಮ್ ಎಕ್ಸ್ ಏನಾಗುತ್ತೆ ಗ್ರೇಟರ್ ದೆನ್ -1. ನೋಡಿ ಇಲ್ಲಿಂದ ಇದೆ, ಇಲ್ಲಿಂದ ಗ್ರೇಟರ್ ದೆನ್ -1. ಅದೇ ಥರ ಎಲ್ಲಿಂದ ಇಲ್ಲಿ ನೋಡಿ ಎಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿ 2ದಿಂದ -2 ಈ ಕಡೆ. ಸೊ ಏನಾಗುತ್ತೆ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂತ. ಸೊ ಇಲ್ಲಿ ಮಧ್ಯದಲ್ಲಿ ಎಕ್ಸ್ ತೊಗೊಂಡಾಗ ಏನಾಗುತ್ತೆ ನಮಗೆ ಎಕ್ಸ್ -1 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂತ ನೋಡಿ. ಸೊ ಯಾವುದಾಗುತ್ತೆ ಆಪ್ಷನ್ನು ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್.
ನೋಡಿ ಯೂಸಿಂಗ್ ದ ಫಿಗರನ್ನು ಯೂಸ್ ಮಾಡಿಬಿಟ್ಟು ನೋಡಿ ಇಲ್ಲಿ ಏನು ಬರುತ್ತೆ, ಮೇಲಿರೋ ಲೈನ್ ತೊಗೊಂಡಾಗ ಎಕ್ಸ್ ಗ್ರೇಟರ್ ದೆನ್ -1 ಆಗುತ್ತೆ, ಕೆಳಗಡೆ ಇರೋ ಲೈನು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂತ. ಸೊ ಏನಾಯಿತು, -1 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂತ. ಸೊ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 8th ಕ್ವೆಶನ್ ಇದೆ. ಸ್ಟೇಟ್ಮೆಂಟ್, 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಸೊ ಸ್ಟೇಟ್ಮೆಂಟ್ ಯಾವುದು ಕರೆಕ್ಟ್ ಆಗುತ್ತೆ, ಅಥವಾ 2 ಕರೆಕ್ಟಾ ಅಥವಾ 2 ಫಾಲ್ಸಾ ಅಂತ ಕೇಳ್ತಿದ್ದಾನೆ. ನೋಡಿ ಸ್ಟೇಟ್ಮೆಂಟ್ 1 ಏನಿದೆ, ದ ಪಾಯಿಂಟ್ 0,2 ಈಸ್ ಆಟ್ 2 ಯೂನಿಟ್ಸ್ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಎಕ್ಸಿಸ್ ಅಬೋವ್ ದ ಒರಿಜಿನ್ ಅಂತ. ಸೊ ಪಾಯಿಂಟ್ 0,2 ಇದ್ದಾಗ 2 ಯೂನಿಟ್ಸ್ ಡಿಸ್ಟೆನ್ಸ್ ಫ್ರಮ್ ದ ಎಕ್ಸ್ ಎಕ್ಸಿಸ್ ಅಬೋವ್ ದ ಒರಿಜಿನ್ ಅಂತ ಹೇಳ್ತಿದ್ದಾನೆ. ಸ್ಟೇಟ್ಮೆಂಟ್ 2 ಏನಿದೆ, ದ ಪಾಯಿಂಟ್ 2,0 ಈಸ್ ಆಟ್ 2 ಯೂನಿಟ್ಸ್ ಡಿಸ್ಟೆನ್ಸ್ ಫ್ರಮ್ ದ ವೈ ಎಕ್ಸಿಸ್ ಲೆಫ್ಟ್ ಆಫ್ ಒರಿಜಿನ್ ಅಂತ. ಸೊ ಆಪ್ಷನ್ ಎ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಸ್ಟೇಟ್ಮೆಂಟ್ 1 ಈಸ್ ಅ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಅ ಫಾಲ್ಸ್. ಆಪ್ಷನ್ ಸಿ ಸ್ಟೇಟ್ಮೆಂಟ್ 1 ಈಸ್ ಅ ಫಾಲ್ಸ್, ಸ್ಟೇಟ್ಮೆಂಟ್ 2 ಈಸ್ ಅ ಟ್ರೂ. ಆಪ್ಷನ್ ಡಿ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್ ಅಂತ. ಸೊ ಫಸ್ಟ್ ಪಾಯಿಂಟ್ ಏನಿದೆ ನಮಗೆ ಪಾಯಿಂಟ್ 0,2 ನೋಡಿ ಸ್ಟೇಟ್ಮೆಂಟ್ 1 ಏನಿದೆ, ಪಾಯಿಂಟ್ 0,2 ಈಸ್ ಆಟ್ 2 ಯೂನಿಟ್ಸ್ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಎಕ್ಸಿಸ್ ಅಂತ ಇದೆಯಲ್ಲ. ಸೊ ಏನಾಗುತ್ತೆ, ದ ಎಕ್ಸ್ ಎಕ್ಸಿಸ್ ಫಸ್ಟ್ ಕೊಟ್ಟಿರೋದು ಸ್ಟೇಟ್ಮೆಂಟು ಎಕ್ಸ್ ಎಕ್ಸಿಸ್ ಇದೆಯಲ್ಲ, ದಿ ಎಕ್ಸ್ ಆಕ್ಸಿಸ್ ಈಸ್ ರೀಪ್ರೆಸೆಂಟೆಡ್. ಏನು ರೀಪ್ರೆಸೆಂಟ್ ಮಾಡುತ್ತೆ ಎಕ್ಸ್ ಎಕ್ಸಿಸ್ ಅಂದರೆ ವೈ ಈಸ್ ಈಕ್ವಲ್ ಟು 0 ಆಗುತ್ತೆ. ಎಕ್ಸ್ ಎಕ್ಸಿಸ್ ಇದ್ದರೆ ಅಫ್ಕೋರ್ಸ್ ವೈ 0 ಆಗುತ್ತೆ. ಸೊ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಏನಾಗುತ್ತೆ, ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ 0,2 ಟು ದಿ ಎಕ್ಸ್ ಎಕ್ಸಿಸ್ ಈಸ್ ಅಬ್ಸಲ್ಯೂಟ್ ವ್ಯಾಲ್ಯೂ ಏನಾಗುತ್ತೆ, ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಇಟ್ಸ್ ವೈ ಕೋಆರ್ಡಿನೇಟ್. ನೋಡಿ ಎಕ್ಸ್ ಎಕ್ಸಿಸ್ ಇದ್ದಾಗ ಏನಾಗುತ್ತೆ, ವೈ ಕೋಆರ್ಡಿನೇಟ್. ಸೊ mod 2 ಈಸ್ ಅ 2 ಆಗುತ್ತೆ. ಸೊ ಪಾಯಿಂಟ್ ಏನಾಗುತ್ತೆ, ಅಬೋವ್ ದಿ ಪಾಯಿಂಟ್ ಈಸ್ ಅಬೋವ್ ದಿ ಒರಿಜಿನ್. ಸೊ ಫಸ್ಟ್ ಸ್ಟೇಟ್ಮೆಂಟು ಏನಾಗುತ್ತೆ ನೋಡಿ, ಪಾಯಿಂಟ್ 0,2 ಈಸ್ ಆಟ್ 2 ಯೂನಿಟ್ಸ್ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಎಕ್ಸಿಸ್ ಅಬೋವ್ ದ ಒರಿಜಿನ್. ಎಸ್, ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ ನಮಗೆ ಕರೆಕ್ಟ್, ಟ್ರೂ ಸ್ಟೇಟ್ಮೆಂಟ್ ಇದೆ. ಸೊ ಏನಕ್ಕಂದರೆ ನೋಡಿ ಎಕ್ಸ್ ಎಕ್ಸಿಸ್ ಈಸ್ ರೀಪ್ರೆಸೆಂಟ್ ಏನಾಗುತ್ತೆ, ವೈ ಈಸ್ ಈಕ್ವಲ್ ಟು 0, ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ 0,2 ಟು ದ ಎಕ್ಸ್ ಎಕ್ಸಿಸ್ ಈಸ್ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಇಟ್ಸ್ ವೈ ಕೋಆರ್ಡಿನೇಟ್ ಆಗಿರುತ್ತೆ. ಸೊ mod 2 ಈಸ್ ಈಕ್ವಲ್ ಟು ಏನಾಗಿದೆ ನಮಗೆ 2. ಸೊ ಪಾಯಿಂಟ್ ಈಸ್ ಅಬೋವ್ ದ ಒರಿಜಿನ್. ಸ್ಟೇಟ್ಮೆಂಟ್ 2 ಏನಿದೆ, ಯೂನಿಟ್ಸ್ 2,0 ಈಸ್ ಆಟ್ 2 ಯೂನಿಟ್ಸ್ ಅಂತ, ಮೇಲೆ 0,2 ಇಲ್ಲಿ 2,0. ಸೊ ಸ್ಟೇಟ್ಮೆಂಟ್ 2 ತಗೊಂಡಾಗ ದ ವೈ ಎಕ್ಸಿಸ್ ಇದೆ. ಸೊ ವೈ ಎಕ್ಸಿಸ್ ಈಸ್ ರೀಪ್ರೆಸೆಂಟೆಡ್, ವೈ ಎಕ್ಸಿಸ್ ಈಸ್ ರೀಪ್ರೆಸೆಂಟೆಡ್, ಎಕ್ಸ್ ಈಸ್ ಈಕ್ವಲ್ ಟು 0. ಸೊ ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್, ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ 2,0 ಟು ದಿ ಎಕ್ಸ್ ಎಕ್ಸ್ ವೈ ಎಕ್ಸಿಸ್ ಅಲ್ಲ ಇದು, ಓಕೆ, ವೈ ಎಕ್ಸಿಸ್ ಮೇಲೆ ಎಕ್ಸ್ ಎಕ್ಸಿಸ್ ಈಸ್ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಇಟ್ಸ್ ಏನಾಗುತ್ತೆ ಇಲ್ಲಿ ಎಕ್ಸ್ ಕೋಆರ್ಡಿನೇಟ್. ಸೊ mod 2 ಈಸ್ ಈಕ್ವಲ್ ಟು 2. ಸೊ ಪಾಯಿಂಟ್ ಏನಾಗುತ್ತೆ, ಪಾಯಿಂಟ್ 2,0 ಪಾಸಿಟಿವ್ ಇದೆ. ಸೊ ರೈಟ್ ಆಫ್ ದ ಒರಿಜಿನ್ ಆಗುತ್ತೆ, ಈಸ್ ಟು ದಿ ರೈಟ್ ಆಫ್, ನೋಡಿ ಪಾಸಿಟಿವ್ ಇದ್ದರೆ ರೈಟ್ ಆಫ್ ಒರಿಜಿನ್, ಅಲ್ಲಿ ಮೇಲ್ ಕೊಟ್ಟಿರೋದು ನಮಗೆ ಲೆಫ್ಟ್ ಆಫ್ ಒರಿಜಿನ್ ಅಂತ ಕೊಟ್ಟಿದ್ದಾನೆ. ಸೊ ಆಪ್ಷನ್ ಏನಾಗುತ್ತೆ, ಸ್ಟೇಟ್ಮೆಂಟ್ ಏನಾಗುತ್ತೆ, ಸ್ಟೇಟ್ಮೆಂಟ್ 2 ಈಸ್ ಅ
false statement. So statement 1 is a true, statement 2 is a false. So statement 1 ಏನಾಗ್ತಿತ್ತು, ಎಕ್ಸ್ ಎಕ್ಸಿಸ್ ಇದ್ದಾಗ y0 ಆಗುತ್ತೆ. ಸೊ ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ 0,2 ಟು ದಿ ಎಕ್ಸ್ ಎಕ್ಸಿಸ್ ಈಸ್ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಇಟ್ಸ್ ಕೋಆರ್ಡಿನೇಟ್. ಸೊ mod 2 is equal to 2, point is above the origin. So option A is a correct answer. So option B ಅಂದರೆ ಸ್ಟೇಟ್ಮೆಂಟ್ 1 is a correct. ಸ್ಟೇಟ್ಮೆಂಟ್ 2 ಏನಿದೆ ನಮಗೆ, y axis represent x is a 0. So distance from a point 2,0 to the y axis is absolute value of its x coordinate ಬಂತು. ಸೊ mod 2 is equal to 2 ಆಗುತ್ತೆ. ಬಟ್ ಪಾಯಿಂಟ್ 2,0 ನೋಡಿ ಏನಾಗುತ್ತೆ, ಪಾಸಿಟಿವ್ ಈಸ್ ಟು ದ ರೈಟ್ ಆಫ್ ಒರಿಜಿನ್, ಬಟ್ ಲೆಫ್ಟ್ ಆಫ್ ಒರಿಜಿನ್ ಅಂತ ಕೊಟ್ಟಿದ್ದಾನೆ, ಫಾಲ್ಸ್ ಆಯಿತು. ಸೊ ಆಪ್ಷನ್ ಬಿ ಈಸ್ ಅ ಕರೆಕ್ಟ್. ಸ್ಟೇಟ್ಮೆಂಟ್ 1 ಈಸ್ ಅ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಅ ಫಾಲ್ಸ್. ನೆಕ್ಸ್ಟ್ ನೋಡಿ 9th ಕ್ವೆಶನ್ ಇದೆ. The two lines a1 into x plus b1 into y plus c1 is equal to 0 and a2 into x plus b2 into y plus c2 is equal to 0 where b1 and b2 not equal to 0 ಅಂತ. ಸೊ ನಾಟ್ ಈಕ್ವಲ್ ಟು 0 ಆದಾಗ ಫಸ್ಟ್ ನೋಡಿ ಸ್ಟೇಟ್ಮೆಂಟ್ 2 ಕೊಟ್ಟಿದ್ದಾನೆ. ಫಸ್ಟ್ ಸ್ಟೇಟ್ಮೆಂಟ್ ಪ್ಯಾರಲಲ್ ನೋಡಿ, ಯಾವಾಗಂದರೆ ಇಫ್ a1 by a2 is equal to b1 by b2. ಸೆಕೆಂಡ್ ಒನ್ ಪರ್ಪೆಂಡಿಕ್ಯುಲರ್, ಇಫ್ a1 into a2 ಮೈನಸ್ a1 into b2 is equal to 0 ಅಂತ. ನೋಡಿ ಪ್ಯಾರಲಲ್ ಕರೆಕ್ಟ್ ಆಗಿದೆ. ನೋಡಿ 2 ಲೈನ್ಸ್ ಕೊಟ್ಟಿದ್ದಾನಲ್ಲ, 2 ಲೈನ್ಸ್ ಇಫ್ 2 ಲೈನ್ಸ್ ಆರ್ ಪ್ಯಾರಲಲ್, 2 ಲೈನ್ಸ್ ಆರ್ ಪ್ಯಾರಲಲ್. ಸೊ ಏನಾಗಿರುತ್ತೆ ನಮಗೆ, a1 by b1 is equal to a2 by b2 ಅಂತ. ಸೊ ಇದನ್ನೇ ನಾವು ನೋಡಿ a1 ಇಟ್ ಇಂಪ್ಲೈಸ್ a1 by a2 ಈ ಕಡೆ ತಗೊಂಡ್ರೆ ಡಿವೈಡೆಡ್ ಬೈ a2. ಸೊ b1 ಈ ಕಡೆ ಕಳಿಸ್ಕೊಂಡ್ರೆ b1 by b2 ಅಂತ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ ನಮಗೆ ಕರೆಕ್ಟ್ ಆಗುತ್ತೆ. ಬಟ್ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ಪರ್ಪೆಂಡಿಕ್ಯುಲರ್. ಸೊ ಇಫ್ 2 ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್, ಕೊಟ್ಟಿರೋ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಯಾವಾಗಂದರೆ a1 into a2 ಪ್ಲಸ್ b1 into b2 ಈಸ್ ಈಕ್ವಲ್ ಟು 0 ಇದ್ದಾಗ ಏನಾಗುತ್ತೆ, ನಮಗೂ 2 ಲೈನ್ಸು ಕೊಟ್ಟಿರೋ ಲೈನ್ಸು ಪರ್ಪೆಂಡಿಕ್ಯುಲರ್ ಇರುತ್ತೆ. ಬಟ್ ಇಲ್ಲಿ ಕೊಟ್ಟಿರೋ ನೋಡಿರಿ ಏನಿದೆ, ಪರ್ಪೆಂಡಿಕ್ಯುಲರ್ ಅಂದರೆ a1 a2 ಮೈನಸ್ b1 b2 ಇದೆ, ಇಲ್ಲ ಇದೇನಾಗಿರ್ಬೇಕಿತ್ತು ನಮಗೆ ಪ್ಲಸ್. ಇನ್ ಕೇಸ್ ಇದು ಪ್ಲಸ್ ಇತ್ತಪ್ಪ ಅಂದರೆ ಎಸ್ ಸೆಕೆಂಡ್ ಸ್ಟೇಟ್ಮೆಂಟು ಕರೆಕ್ಟ್ ಆಗ್ತಿತ್ತು. ಬಟ್ ಇಲ್ಲೇನಿದೆ ನಮಗೆ ಓನ್ಲಿ 1 ಈಸ್ ಅ ಟ್ರೂ ಅಂತ. ಸೊ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಪ್ಯಾರಲಲ್ ಅಂದರೆ a1 by b1 is equal to a2 by b2 ಕೊಡ್ಬೋದು, ಇಲ್ಲ a1 by a2 ಅಂದರೆ ನೋಡಿ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಅಂದರೆ a2 ಈ ಕಡೆ ಬಂದರೆ ಡಿವಿಷನ್ ಆಗುತ್ತೆ, b1 ಈ ಕಡೆ ಹೋದರೆ ಮಲ್ಟಿಪ್ಲೈ ಆಗುತ್ತೆ. ಸೊ a1 by a2 is equal to b1 by b2 ಅಂತಲೇ ಹೇಳ್ಬೋದು, ಇಲ್ಲ a1 by b1 is equal to a2 by b2 ಅಂತ. ಬಟ್ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂದರೆ a1 into a2 ಪ್ಲಸ್ b1 into b2 ಅಂದರೆ ಮಧ್ಯದಲ್ಲಿ ನೋಡಿ ಮಲ್ಟಿಪ್ಲಿಕೇಶನ್. ಇಲ್ಲಿ a1 into a2 ಪ್ಲಸ್ b1 into b2 ಈಸ್ ಈಕ್ವಲ್ ಟು 0 ಇದೆ. ಬಟ್ ಇಲ್ಲಿ ಕೊಟ್ಟಿರೋದು a1 into a2 ಮೈನಸ್ b1 into b2 0. ಸೊ ಇದೇನಾಗಿರುತ್ತೆ ನಮಗೆ ರಾಂಗ್. ಸೊ ಓನ್ಲಿ ಒನ್ ಅಂದರೆ 1 ಸ್ಟೇಟ್ಮೆಂಟ್ ಈಸ್ ಅ ಟ್ರೂ ಅಂತ. ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.